ಕೂತರೆ ನಿಂತರೆ ವೈದ್ಯರ ಬಳಿ ಓಡಬೇಡಿ. ಅಂಗೈಯಲ್ಲಿ ಆರೋಗ್ಯ ಒಮ್ಮೆ ನೋಡಿ. ಬಿಕ್ಕಳಿಕೆಯೇ ಹುರಳಿ ಕಷಾಯ ಸೇವಿಸಿರಿ. ಕಫವೇ ಶುಂಠಿ ಕಷಾಯ ಸೇವಿಸಿರಿ. ಹೊಟ್ಟೆಯಲ್ಲಿ ಹರಳಾದರೆ ಬಾಳೆ ದಿಂಡಿನ ಪಲ್ಯ ಸೇವಿಸಿರಿ. ಬಿಳಿ ಕೂದಲೇ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ. ಮರೆವು ಬರುವುದೇ ನಿತ್ಯ ಸೇವಿಸಿ ಜೇನುತುಪ್ಪ. ಕೋಪ ಬರುವುದೇ ಕಾಳು ಮೆಣಸು ಸೇವಿಸಿ. ಮೂಲವ್ಯಾಧಿಯೇ ನಿತ್ಯ ಸೇವಿಸಿ ಎಳ್ಳು. ಮುಪ್ಪು ಬೇಡವೇ ಗರಿಕೆ ರಸ ಸೇವಿಸಿ. ನಿಶಕ್ತಿಯೇ ದೇಶಿ ಆಕಳ ಹಾಲನ್ನು ಸೇವಿಸಿ. ಇರುಳುಗಣ್ಣು ಇದೆಯೇ ತುಳಸಿ ರಸವನ್ನು ಕಣ್ಣಿಗೆ ಹಾಕಿ. ಕುಳ್ಳಗಿರುವಿರೆ ನಿತ್ಯ ಸೇವಿಸಿ ನಿಂಬೆಹಣ್ಣು. ತೆಳ್ಳಗಿರುವಿರೆ ನಿತ್ಯ ಸೇವಿಸಿ ಸೀತಾಫಲ. ತೆಳ್ಳಗಾಗಬೇಕೇ ನಿತ್ಯ ಸೇವಿಸಿ ಬಿಸಿ ನೀರು. ಹಸಿವಿಲ್ಲವೇ ನಿತ್ಯ ಸೇವಿಸಿ ಓಂಕಾಳು. ತುಂಬ ಹಸಿವೆ ಸೇವಿಸಿ ಹಸಿ ಶೇಂಗಾ. ಬಾಯಾರಿಕೆಯೇ ಸೇವಿಸಿ ತುಳಸಿ. ಬಾಯಾರಿಕೆ ಇಲ್ಲವೇ ಸೇವಿಸಿ ಬೆಲ್ಲ. ಸಕ್ಕರೆ ಕಾಯಿಲೆಯೇ ಬಿಡಿ ಸಕ್ಕರೆ ಸೇವಿಸಿ ರಾಗಿ. ರಕ್ತಹೀನತೆಯೇ ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು. ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿ. ಬಂಜಿತನವೇ ಔದುಂಬರ ಚಕ್ಕೆ ಕಷಾಯ ಸೇವಿಸಿ. ಸ್ವಪ್ನದೋಷವೇ ತುಳಸಿ ಕಷಾಯ ಸೇವಿಸಿ. ಅಲರ್ಜಿ ಇದೆಯೇ ಅಮೃತಬಳ್ಳಿ ಕಷಾಯ ಸೇವಿಸಿ. ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸ ಸೇವಿಸಿ. ರಕ್ತದೋಷವೇ ಕೇಸರಿ ಹಾಲು ಸೇವಿಸಿ. ದುರ್ಗಂಧವೇ ಹೆಸರು ಹಿಟ್ಟು ಸ್ನಾನ ಮಾಡಿ. ಕೋಳಿ ಜ್ವರಕ್ಕೆ ತುಳಸಿ ಅಮೃತಬಳ್ಳಿ ಕಷಾಯವನ್ನು ಸೇವಿಸಿ. ಕಾಲಲ್ಲಿ ಆಣೆ ಇದೆಯೇ ಉತ್ತರಾಣಿ ಸೊಪ್ಪು ಕಟ್ಟಿರಿ. ಮೊಣಕಾಲು ನೋವೇ ನಿತ್ಯ ಮಾಡಿ ವಜ್ರಾಸನ. ಸಂಕಟ ಆಗುವುದೇ ಎಳನೀರು ಸೇವಿಸಿ. ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡುವುದೇ ನಿತ್ಯ ಕೊಡಿ ಜೇನುತುಪ್ಪ. ಜಲಶುದ್ಧಿ ಮಾಡಬೇಕೇ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿ. ವಾಂತಿಯಾಗುವುದೇ ಎಳನೀರು ಜೇನುತುಪ್ಪ ಸೇವಿಸಿ. ಬೇದಿ ತುಂಬ ಆಗುವುದೇ ಅನ್ನ ಮಜ್ಜಿಗೆ ಊಟ ಮಾಡಿ. ಹಲ್ಲು ಸಡಿಲವೇ ದಾಳಿಂಬೆ ಸಿಪ್ಪೆಯ ಕಷಾಯ ಸೇವಿಸಿ. ಕಾಮಾಲೆ ರೋಗವೇ ನಿತ್ಯ ಮೊಸರು ಸೇವಿಸಿ. ಹುಗುರು ಸುತ್ತು ಇದೆಯೇ ನಿಂಬೆಹಣ್ಣಿನ ಒಳಗೆ ಬೆರಳು ಇಡಿ. ಎದೆ ಹಾಲಿನ ಕೊರತೆಯೇ ನಿತ್ಯ ಸೇವಿಸಿ ಎಳ್ಳು. ಎಲುಬುಗಳ ನೋವೇ ನಿತ್ಯ ಸೇವಿಸಿ ಮೆಂತೆ ಬೆಳ್ಳುಳ್ಳಿ. ತುಟಿ ಸೀಳಿದೆಯೇ ಹಾಲಿನ ಕೆನೆ ಹಚ್ಚಿರಿ. ಪಿತ್ತವೇ ಚಹಾ ಬಿಟ್ಟು ಬಿಡಿ. ಉಷ್ಣವೇ ಕಾಫಿ ಬಿಟ್ಟು ಬಿಡಿ. ಚಂಚಲವೇ ನಾಸಿಕದಲ್ಲಿ ದೇಶಿ ತುಪ್ಪ ಹಾಕಿ. ಬಹುಮೂತ್ರವೇ ದಾಲ್ಚಿನ್ನಿ ಕಷಾಯ ಸೇವಿಸಿ. ಮೂತ್ರ ತಡೆಗೆ ಜೀರಿಗೆ ಕಷಾಯ ಸೇವಿಸಿ. ಆಯಾಸವೇ ಅಭ್ಯಂಗ ಸ್ನಾನ ಮಾಡಿ. ಹಿಮ್ಮಡಿ ಸೀಳುವುದೇ ಔಡಲೆ ಎಣ್ಣೆ ಸುಣ್ಣ ಕಲಸಿ ಲೇಪಿಸಿ ನಿಮಗೆ ನೀವೇ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಚಿಂತೆ ದುಃಖ ಕಷ್ಟ ಇದ್ದೇ ಇರುತ್ತದೆ. ಎಲ್ಲವನ್ನ ತಾಳ್ಮೆಯಿಂದ ಶ್ರಮಚಿತ್ತದಿಂದ ಎದುರಿಸಿ. ಎಲ್ಲರನ್ನ ಪ್ರೀತಿಸಿ. ಎಲ್ಲರನ್ನೂ ಗೌರವಿಸಿ. ಸಂತೋಷವೇ ಆರೋಗ್ಯದ ಗುಟ್ಟು. ಉತ್ತಮ ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ನಿಮಗೆ ನೀವೇ ವೈದ್ಯರಾಗಿ ತಾಳ್ಮೆಯಿಂದ ಯೋಚಿಸಿ ಕಾಯಿಲೆಗಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ.